ಭಗವಾನ್ ಶ್ರೀಧರ ಸ್ವಾಮಿಗಳು ಚಿಕ್ಕಮಗಳೂರಿನಲ್ಲಿ ಇದ್ದಾಗ ಈ ಘಟನೆ ನಡೆಯಿತು. ಚಿಕ್ಕಮಗಳೂರಿನ ಒಬ್ಬರು ವೈದ್ಯರು ಮಂತ್ರಾಲಯದ ಗುರು ರಾಘವೇಂದ್ರ ಸ್ವಾಮಿಗಳ ಭಕ್ತರು. ಒಮ್ಮೆ ಮಲಗಿದಾಗ ಕನಸಿನಲ್ಲಿ ರಾಘವೇಂದ್ರ ಸ್ವಾಮಿಗಳು ಬಂದು, ನಾನು ಈ ಊರಿಗೆ ಬಂದು ಇಷ್ಟು ದಿನಗಳಾಯಿತು, ನೀನೇಕೆ ನನ್ನ ದರ್ಶನಕ್ಕೆ ಬರಲಿಲ್ಲ ಎಂದು ಕೇಳಿದಂತಾಯಿತು. ವೈದ್ಯರಿಗೆ ಈ ಕನಸಿನಿಂದ ಆಶ್ಚರ್ಯವೂ ಹಾಗೂ ಗಾಬರಿಯೂ ಆಯಿತು. ಮಾರನೆಯ ದಿನ ಆ ವೈದ್ಯರು ಸಮೀಪದಲ್ಲಿ ವಿಚಾರಿಸಿದಾಗ ಭಗವಾನ್ ಶ್ರೀಧರ ಸ್ವಾಮಿಗಳು ಇಲ್ಲಿಗೆ ಆಗಮಿಸಿದ್ದಾರೆ ಎಂಬುದು ತಿಳಿಯಿತು. ಅವರನ್ನು ನೋಡುವ ಸಲುವಾಗಿ ವೈದ್ಯರು ತಮ್ಮ ಚಿಕಿತ್ಸಾಲಯದಿಂದ ನೇರವಾಗಿ ಬಂದರು. ಆಗ ಶ್ರೀಧರರು ತಮ್ಮ ಆಸನದಲ್ಲಿ ಧ್ಯಾನದಲ್ಲಿದ್ದರು. ಪ್ಯಾಂಟು, ಶರ್ಟು, ಕೋಟು, ಬೂಟುಗಳನ್ನು ಧರಿಸಿ ಬಂದ ಆ ವೈದ್ಯರು ಭಗವಾನರನ್ನು ನೋಡುತ್ತಲೇ ಒಂದು ಕ್ಷಣ ಬೇರೆಯದೇ ಭಾವಕ್ಕೆ ಒಳಗಾದರು. ತಕ್ಷಣವೇ, ನಾನು ಈ ವೇಷಭೂಷಣದಲ್ಲಿ ಸ್ವಾಮಿಗಳನ್ನು ದರ್ಶಿಸುವುದು ಸರಿಯಲ್ಲ, ನಾನು ಬಹುದೊಡ್ಡ ಅಪರಾಧ ಮಾಡಿದೆ. ಭಗವಂತನ ಸ್ವರೂಪಿಗಳಾದ ಇವರನ್ನು ಈ ವೇಷದಲ್ಲಿ ನೋಡುವುದು ಖಂಡಿತ ತಪ್ಪು. ನನಗೊಂದು ಪಂಚೆ ಶಲ್ಯ ಕೊಡಿ ಎಂದು ಅಲ್ಲಿನ ವ್ಯವಸ್ಥಾಪಕರಲ್ಲಿ ಕೇಳಿದರು. ನಂತರ ಕೈಕಾಲು ತೊಳೆದು ಪಂಚೆ ಉಟ್ಟು ಶಲ್ಯ ಹೊದ್ದು ಸದ್ಗುರುಗಳ ದರ್ಶನಕ್ಕೆ ಹೋದರು. ನಂತರ ಸ್ವಾಮಿಗಳು ಧ್ಯಾನದಿಂದ ಹೊರಬರುವ ತನಕ ಕಾದು ಕನಸಿನ ಸನ್ನಿವೇಶವನ್ನು ನಿವೇದಿಸಿ ಆಶೀರ್ವಾದ ಪಡೆದು ಬಂದರು. ಪ್ಯಾಂಟ್, ಶರ್ಟ್, ಕೋಟು, ಬೂಟು ಧರಿಸುವುದು ತಪ್ಪಲ್ಲ, ಆದರೆ ಯಾವ ಸ್ಥಳದಲ್ಲಿ ಅದರ ಔಚಿತ್ಯ ಇದೆ, ಅಲ್ಲಿಗೆ ನಾನು ಹೀಗೆ ಧರಿಸಿ ಹೋಗಬಹುದೇ ಎಂಬುದನ್ನು ಆಲೋಚಿಸಬೇಕು. ನಾವು ಧರಿಸುವ ಬಟ್ಟೆಯು ಕೆಲವೊಮ್ಮೆ ನಮ್ಮ ವ್ಯಕ್ತಿತ್ವವನ್ನು ನಿರ್ಧರಿಸುತ್ತದೆ. ಅದು ನಮ್ಮ ವ್ಯಕ್ತಿತ್ವವನ್ನು ಪ್ರಕಾಶಿಸಬೇಕು. ಈ ಕಥೆಯ ನೀತಿ ಪಾಠ: ನಾವು ದೇವರ ದರ್ಶನಕ್ಕೆ ಹೋಗುವಾಗ ಎಷ್ಟು ಭಕ್ತಿಯಿಂದ ಹೋಗುತ್ತೇವೆಯೋ, ಹೂವು, ಹಣ್ಣು, ಗಂಧವನ್ನು ಕೊಂಡೊಯ್ಯುತ್ತೇವೆಯೋ, ಆ ಸಮಯದಲ್ಲಿ ಭಗವಂತನ ದರ್ಶನಕ್ಕೆ ಬೇಕಾದ ಉಡುಪು ಕೂಡ ಅಷ್ಟೇ ನಿರ್ಮಲವಾಗಿರಬೇಕು. ನಾವು ಧರಿಸುವ ಉಡುಪು ನಮ್ಮ ಭಕ್ತಿ ಭಾವಕ್ಕೆ ಪೂರಕವಾಗಿರಬೇಕು.